ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, HSTR ಮತ್ತು PSTR ಮತ್ತು GPSTRಗೆ ಸಂಬಂಧಿಸಿದಂಥ ಸೋಷಿಯಲ್ ಸೈನ್ಸ್ ಪ್ರಶ್ನೆಗಳೇನಿದೆ ಅದರಲ್ಲೂ ಇತಿಹಾಸ ವಿಭಾಗಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾವು ಅನಾಲಿಸಿಸ್ ಮಾಡಿದ್ದೇವೆ. ನೋಡಿ, ಇವತ್ತು 12ನೇ ವಿಡಿಯೋದ ಬಗ್ಗೆ ಈ HSTR ವಿಡಿಯೋಗಳನ್ನು ನಾವು ಮಾತಾಡ್ತಾ ಇದ್ದೀನಿ. ಯಾರಿನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಬಟ್ ಈಗ ಸದ್ಯ ಆನ್ಲೈನಲ್ಲಿ HSTR GPSTR ನೀಡ್ತಾ ಇದ್ದೀವಿ. ನೋಟಿಫಿಕೇಷನ್ ಆದ ತಕ್ಷಣ ಆಫ್ಲೈನ್ ಕ್ಲಾಸಸ್ಗಳು ಸಹ ಸ್ಟಾರ್ಟ್ ಆಗ್ತವೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಫೋನ್ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಬೋದು. ಹಾಗಾದರೆ ಇಲ್ಲಿ ಹಿಂದೆ ಬಂದಿರತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. 1984ರಲ್ಲಿ ಮಂಗಳೂರು ಒಪ್ಪಂದ ಈರುವರ ನಡುವೆ ನಡೆಯಿತು ಅಂತಿದೆ. ಹಾಗಾದರೆ ನಮಗಿಲ್ಲಿ ಹೈದರ್ ಇದ್ದಾರೆ ಮತ್ತು ಬ್ರಿಟಿಷರಿದ್ದಾರೆ. ಹೈದರ್ ಮತ್ತು ನಿಜಾಮ ಇದ್ದಾರೆ, ಬ್ರಿಟಿಷರು ಮತ್ತು ಟಿಪ್ಪು ಇದ್ದಾರೆ, ಹೈದರ್ ಮತ್ತು ಮರಾಠರಿದ್ದಾರೆ. ನೋಡಿ, ನಮಗೆ ಒಂದು ವಿಷಯ ಗೊತ್ತಿರಬೇಕು. 1761ರಿಂದ 1799ರವರೆಗೆ ಈ ಒಂದು ಹೈದರಾಲಿ ಏನಿದ್ದಾನೆ, ಹೈದರಾಲಿ ಇರ್ಬೋದು ಮತ್ತು ಈ ಟಿಪ್ಪು ಸುಲ್ತಾನ್ ಇರ್ಬೋದು. ಟಿಪ್ಪು ಸುಲ್ತಾನ್ ಇವರಿಬ್ಬರು ಸಹ ಆಳ್ವಿಕೆಯನ್ನು ಮಾಡಿದರು. ಹಾಗಾದರೆ 1767ರಿಂದ 69ರವರೆಗೆ ನಮಗೆ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದು ನಡೀತು. ಎರಡನೇದರಲ್ಲಿ 1780ರಿಂದ 84ರವರೆಗೆ ನಮಗೆ ಈ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದು ನಡೀತು. ಹಾಗಾದರೆ ಈ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಫಸ್ಟ್ ಇದು ಈ ಮದ್ರಾಸ್ ಒಪ್ಪಂದದೊಂದಿಗೆ ಎಂಡ್ ಆಯಿತು. ಮದ್ರಾಸ್ ಒಪ್ಪಂದ ಇದಾಗಿದ್ದಂಥದ್ದು ಎಲ್ಲಿ ಅಂದರೆ ಈ ಮಂಗಳೂರು ಒಪ್ಪಂದ. ಯಾಕೆ ಅಂದರೆ ಇಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ 1882ರಲ್ಲಿ ಈ ಒಂದು ಹೈದರಾಲಿ ಬೆನ್ನು ಹುಣ್ಣು ಕ್ಯಾನ್ಸರಿಂದ ಸತ್ತು ಹೋಗ್ತಾನೆ. ಹೈದರಾಲಿ ಸತ್ತು ಹೋಗಿದ್ದರಿಂದ ಏನಾಗುತ್ತೆ ಅಂದರೆ ಈ ಒಂದು ಬ್ರಿಟಿಷರು ಮತ್ತು ಈ ಟಿಪ್ಪು ಸುಲ್ತಾನ್ ನಡುವೆ, ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಏನಾಗುತ್ತೆ, ಈ ಒಂದು ಮಂಗಳೂರು ಒಪ್ಪಂದ ಆಗುತ್ತೆ. ಯಾಕೆ ಅಂದರೆ ಮೊದಲ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಒಂದು ಮದ್ರಾಸನ್ನು ಗೆದ್ದಂಥವನು ಯಾರು ಅಂದರೆ ಹೈದರಾಲಿ. ಅಂದರೆ ಬ್ರಿಟಿಷರನ್ನು ಭಾರತದಲ್ಲಿ ಸೋಲಿಸಿದಂತಹ ಒಬ್ಬ ಮೊದಲ ದೇಶೀಯ ಸುಲ್ತಾನ ಯಾರು ಅಂದರೆ ಹೈದರಾಲಿ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ನಮಗೆ 1790 ಮತ್ತು ಈ ಒಂದು 92ರಲ್ಲಿ ಮೂರನೇ ಆಂಗ್ಲೋ ಮೈಸೂರು ವಾರ್ ಅಂತಕ್ಕಂಥದ್ದು ನಡೀತು. ನೆಕ್ಸ್ಟು ಅದಾದಮೇಲೆ ನಮಗೆ ಮೇಜರಾಗಿ 1799ರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಹ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ಹಾಗೆ ಈಗ ಜೂನಲ್ಲಿ ಈ 4 ಚತುಷ್ಕೂಟಗಳು ಸೇರಿ ಇದನ್ನು ಸಹ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡ್ ಮಾಡ್ತವೆ 1799. ಹಾಗಾದರೆ ನಮಗೆ ಇಲ್ಲಿ ವಿಶೇಷವಾಗಿ ಗೊತ್ತಿರಬೇಕು, ಬ್ರಿಟಿಷರು ಮತ್ತು ಟಿಪ್ಪು ನಡುವೆ ನಡೆದಂಥದ್ದೇ ಈ ಮಂಗಳೂರು ಒಪ್ಪಂದ ಅಂತ. ಹಾಗಾದರೆ 1799 ಮೇ 4ಕ್ಕೆ ಟಿಪ್ಪು ಸತ್ತ ಮೇಲೆ ಈ ಮೈಸೂರು ಸಂಸ್ಥಾನ ಏನಾಗುತ್ತೆ, ಹರಿದು ಹಂಚಿ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಹೈದರಾಬಾದ್ ಮತ್ತು ಮರಾಠ, ನೆಕ್ಸ್ಟ್ ನಿಮಗೆ ಹೈದರಾಬಾದ್ ಮತ್ತು ಬ್ರಿಟಿಷರು, ಹೈದರಾಬಾದ್ ಮತ್ತು ನಿಜಾಮರ ಬಗ್ಗೆ ನಿಮಗೆ ಕರ್ನಾಟಕ ಯುದ್ಧಗಳಲ್ಲಿ ಮತ್ತು ಹೈದರಾಲಿ ಹೋರಾಡಿದ್ರ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಹೈದರಾಲಿ 1755ರಲ್ಲಿ ತಮಿಳುನಾಡಿನ ಈ ಒಂದು ದಿಂಡಿಗಲ್ಲಿನ ಫೌಜದಾರನಾಗಿದ್ದ ಅಂತ ಗೊತ್ತಿರಬೇಕು. ದಿಂಡಿಗಲ್ಲಿನ ಫೌಜದಾರನಾಗಿದ್ದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅನುಸರಿಸಿದವನು ಯಾರು ಅಂತಕ್ಕಂಥದ್ದು ಕೇಳಿದ್ದಾರೆ. ಮೈಸೂರು ಪೂನಾದ ಪೇಶ್ವೆಗಳು, ತಿರುವಾಂಕನೂರಿನ ರಾಜ ಅಂತ. ನೋಡಿ, ಇದನ್ನು ನಾವು ಈ ಒಂದು ಸಬ್ಸಿಡರಿ ಅಲೈನ್ ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆ, ಬ್ರಿಟಿಷರನ್ನು ನಮ್ಮನೆಯಲ್ಲೇ ಇಟ್ಕೊಂಡು ಅವರಿಂದ ರಕ್ಷಣೆಯನ್ನು ಪಡೆದು ಅವರಿಗೆ ಒಂದು ಹಣವನ್ನು ನೀಡುವ ಪದ್ಧತಿ ಏನಿದೆ, ಇದು ಸಹಾಯಕ ಸೈನ್ಯ ಪದ್ಧತಿ ಅಂತ. ಏಕೆಂದರೆ ಬ್ರಿಟಿಷರು 200 ವರ್ಷಗಳ ಕಾಲ ನಮ್ಮನ್ನು ಮೈಂಡ್ ಪವರಿಂದ ಆಳ್ವಿಕೆ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಭೂಮಿಯನ್ನು ನಮಗೆ ಮಾರಿ ನಮ್ಮ ಹತ್ರ ದುಡ್ಡಿಸ್ಕೊಂಡಂಥವ್ರು ಯಾರು ಅಂದರೆ ಈ ಬ್ರಿಟಿಷರು. ಅದು ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಈ ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ಏನಿದ್ದಾನೆ, ಈ ವೆಲ್ಲೆಸ್ಲಿ ಅಂತಕ್ಕಂಥವನು ಇದ್ರ ಬಗ್ಗೆ ಇಂಟ್ರಡ್ಯೂಸ್ ಮಾಡ್ದ ಅಂತಕ್ಕಂಥದ್ದು. ನೋಡಿ, ಆವಾಗ ಫಸ್ಟ್ ಇದನ್ನು ಒಪ್ಕೊಂಡಂಥವ್ರು ಯಾರು, ಈ ಮರಾಠರು ಮತ್ತು ಇವ್ರಿಗೆ ಸಂಬಂಧಿಸಿದಂತೆ ಹೋರಾಟ ಇದ್ದಾಗ ಟಿಪ್ಪು ಮತ್ತು ಮರಾಠರ ಅಟ್ಯಾಕ್ ಮಾಡ್ತಾರ ಅನ್ನೋ ಭಯದಿಂದ ಹೈದರಾಬಾದ್ ನಿಜಾಮ ಏನಿದ್ದಾನೆ, ಈ ಹೈದರಾಬಾದ್ ನಿಜಾಮ ಇದನ್ನು ಫಸ್ಟು ಒಪ್ಕೊಂಡ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎರಡನೇ ಆಸಫ್ ಜಾ ಅಂತಕ್ಕಂಥವನು, ಎರಡು ಅಂದರೆ ಈ ಒಂದು ಎರಡನೇ ಆಸಫ್ ಜಾ ಅಂತಕ್ಕಂಥವನು ಇದನ್ನು ಒಪ್ಕೊಂಡ.
ನೆಕ್ಸ್ಟು ಎಲ್ಲಿ ಒಪ್ಕೊಂಡ ಅಂದರೆ ಹೈದರಾಬಾದ್ ನಿಜಾಮ ಎರಡನೇ ಆಸಫ್ ಅಂತಕ್ಕಂಥ ಒಪ್ಕೊಂಡ 1799ರಲ್ಲಿ. ಇದನ್ನು ಯಾರು ಒಪ್ಕೊಂಡ್ರು? ಈ ಮೈಸೂರಿನ 3ನೇ ಕೃಷ್ಣರಾಜ ಒಡೆಯರ್. ಯಾರು ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇದನ್ನು ಒಪ್ಕೊಂಡ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ನಮಗೆ ಮತ್ತೆ ಇದನ್ನು ಒಪ್ಕೊಂಡಂಥವರು 1801ರಲ್ಲಿ, ನಮಗೆ 1801ರಲ್ಲಿ ಈ ಹೌದ್ನ ನವಾಬ, ಉತ್ತರ ಪ್ರದೇಶದ ಹೌದ್ನ ನವಾಬ ಒಪ್ಕೊಳ್ತಾನೆ. ಹಾಗೆ ನಮಗೆ ಎರಡನೇ ಈ ಮರಾಠರು ಏನಿದ್ದಾರೆ ಇವರು ಸಹ ಇದನ್ನು ಒಪ್ಕೊಂಡ್ರು. ಪೇಶ್ವೆಗಳು ಅಂತಕ್ಕಂಥವ್ರು ಒಪ್ಕೊಂಡದ್ರ ಬಗ್ಗೆ ಗೊತ್ತಿರಬೇಕು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಂಥವ್ನು ಯಾರು ಅಂದರೆ ವೆಲ್ಲೆಸ್ಲಿ. ಫಸ್ಟ್ ಜಾರಿಗೆ ತಂದಿದ್ದು ಎಲ್ಲಿ ಅಂದರೆ ಹೈದರಾಬಾದ್ ನಿಜಾಮರ ಮೂಲಕ ಇದು ಜಾರಿಗೆ ಬಂತು ಅಂತ ಗೊತ್ತಿರಬೇಕು. ಹೈದರಾಬಾದ್ ನಿಜಾಮರ ಮೂಲಕ. ಈಗೇನು ಕಾಯಂ ಜಮೀನ್ದಾರಿ ಪದ್ಧತಿ ನಿಮಗೆ ಬಂಗಾಳ ಅಲ್ಲೆಲ್ಲ ಹೇಗೆ ಬಂತೋ ಅದೇ ರೀತಿಯಾಗಿ ಇದ್ರ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಲಿ ಅಂತ. ಎಸ್, ಸತಿ ನಿಷೇಧ ಕಾಯ್ದೆಯನ್ನು ಪರಿಚಯಿಸಿದವರು. ಮತ್ತು ಕ್ಲಾಸಲ್ಲೂ ನಿಮಗೆ ಲಾಸ್ಟ್ ಕ್ಲಾಸಲ್ಲೂ ಸಹ ನಾನು ಮಾತಾಡಿದ್ದೆ ನೋಡಿ. ಸತಿ ಸಹಗಮನ ಪದ್ಧತಿ ಅಥವಾ ಸತಿ ಅಬ್ಯಾಲಿಷನ್ ಆ್ಯಕ್ಟ್ ಅಂತಕ್ಕಂಥದ್ದೇನಿದೆ, ಈ ಸತಿ ಅಬ್ಯಾಲಿಷನ್ ಆ್ಯಕ್ಟ್ ಅಂತಕ್ಕಂಥದ್ದೇನಿದೆ, ಈ ಆ್ಯಕ್ಟಿಗೆ ಅನುಗುಣವಾಗಿ ನಾವು ಫಸ್ಟ್ ಬೆಂಟಿಕ್ ಬಗ್ಗೆ ಮಾತಾಡೋದಾದರೆ 1829ರಲ್ಲಿ ಈ ಬೆಂಟಿಕ್ ಅಂತಕ್ಕಂಥವರ ಒಂದು ಅವಧಿಯಲ್ಲಿ ಇದು ಇಂಪ್ರೂವ್ಮೆಂಟ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಇದೇ ಬೆಂಟಿಕ್ 1833ರಲ್ಲಿ ಈ ಬಂಗಾಳದ ಗವರ್ನರನ್ನು ತೆಗೆದುಬಿಟ್ಟು ಇವರನ್ನು ಭಾರತದ ಏನಂತ ಮಾಡಿದ್ದು ಅಂದರೆ ಗವರ್ನರ್ ಜನರಲ್ ಅಂತ ಕರೆದ್ವಿ. ನೆಕ್ಸ್ಟ್ ಅದೇ ರೀತಿಯಾಗಿ 1835ರಲ್ಲಿ ಈ ಒಂದು ಮೆಕಾಲೆ ಟಿಪ್ಪಣಿ ಅಂತ ಏನಿದೆ, ಟಿಪ್ಪಣಿ ಅಂತಿದೆ, ಇದರ ಮೂಲಕ ಏನಾಯಿತು ಅಂದರೆ 1835 ಈ ಮಾರ್ಚ್ 7ನೇ ತಾರೀಕು ಭಾರತದಲ್ಲಿ ಏನಾಯಿತು ಅಂದರೆ ಇಂಗ್ಲೀಷ್ ಶಿಕ್ಷಣ ಮತ್ತು ಇಂಗ್ಲೀಷ್ ಆಡಳಿತ ಭಾಷೆಯಾಗಿ ಬಂದಂಥದ್ದು ಜಾರಿಗೆ ಯಾವ ಡೇಟಲ್ಲಿ ಅಂದರೆ ಮಾರ್ಚ್ 7, 1835. ಅದೇ ರೀತಿಯಾಗಿ ಮೆಕಾಲೆ ಅವರಿಂದ ನಮಗೆ ಇಂಡಿಯನ್ ಪೀನಲ್ ಕೋಡ್, IPC ಅಂತ ಏನು ಕರೀತೀರ, ಇಂಡಿಯನ್ ಪೀನಲ್ ಕೋಡ್ ಫಸ್ಟ್ ಆಗಿದ್ದೇ ಈ ಮೆಕಾಲೆ ಅವರಿಂದ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಆಯಿತು. ಎಸ್ಟಿಂಗ್ ಅಂತಕ್ಕಂಥದ್ದು ನಮಗೆ 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆದಾಗ ಎಸ್ಟಿಂಗ್ ಇದ್ರು ಅಂತ ಗೊತ್ತಿರಬೇಕು. ಲಾರ್ಡ್ ವೆಲ್ಲೆಸ್ಲಿ ಈಗ ತಾನು ಹೇಳಿದೆ 1798ರಲ್ಲಿ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಡಾಲೌಸಿ ಅಂದರೆ 1848ರ ಮತ್ತು ಸಾರಿಗೆ ವ್ಯವಸ್ಥೆಯ ಪಿತಾಮಹ ಮತ್ತು ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗೋದಕ್ಕೆ ಮುಖ್ಯ ರಾಜಕೀಯ ಕಾರಣವನ್ನು ಅವನು ಕಾರಣನಾದ. ಹಾಗೆ ನಮಗೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು. ಎಸ್, ಹಾಗಾದರೆ ಈ ಕಾನ್ಸೆಪ್ಟು 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅನ್ನೋದು ಗೊತ್ತಿರಲಿ. ಆಪ್ಷನ್ ಸಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಮುಂದಿನ ಪ್ರಶ್ನೆ 1949 ಮತ್ತು 1955ರಲ್ಲಿ ದೆಹಲಿಯ ಬಾಂಡುಂಗ್ನಲ್ಲಿ ಜರುಗಿದ್ದ ಏಷ್ಯಾ ರಾಷ್ಟ್ರಗಳ ಸಮ್ಮೇಳನದಂತೆ ಭಾರತವು ತನ್ನ ಈ ನಿಲುವನ್ನು ಪ್ರತಿಪಾದಿಸಿತು. ನೋಡಿ, ಇಲ್ಲಿ ಸಾಮ್ರಾಜ್ಯಶಾಹಿ ಅಂತಕ್ಕಂಥದ್ದು, ನೆಕ್ಸ್ಟು ಈ ಒಂದು ಅನ್ಟಚಬಲ್ ವರ್ಣಭೇದ ನೀತಿ ಅಂತಕ್ಕಂಥದ್ದು, ನೆಕ್ಸ್ಟು ಅಲಿಪ್ತ ನೀತಿ ಅಂತಕ್ಕಂಥದ್ದು, ನಿಮಗೆ ನಾನ್ ಅಲೈನ್ ಮೂಮೆಂಟ್ಸ್ ಇರ್ಬೋದು, ಮತ್ತು ಕೊನೆಯದಾಗಿ ವಸಾಹತುಶಾಹಿತ್ವಕ್ಕೆ ವಿರೋಧ ಅಂತಕ್ಕಂಥದ್ದು. ಈ ಬ್ರಿಟಿಷರ ಕೊಲೋನಿಯಲಿಸಮ್ ಅಂತಕ್ಕಂಥದ್ದು ಏನಿತ್ತು, ವಸಾಹತುಶಾಹಿ ಅಂದರೆ ಕೊಲೋನಿಯಲಿಸಮ್ ಅಂತ. ಈ ಕೊಲೋನಿಯಲಿಸಮ್ ಅಂದರೆ ಬ್ರಿಟಿಷರು ಏನು ಮಾಡಿದ್ರು, ಅವರ ಮುಷ್ಟಿಯಲ್ಲಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಬಂದರು. ಹಾಗಾಗಿ ಅದರ ಒಂದು ನಿಲುವನ್ನು ಪ್ರತಿಪಾದಿಸಿದ್ದು ಭಾರತ. ನಾವು ವಸಾಹತುಶಾಹಿಯಿಂದ ಅಥವಾ ಅವರ ಹಿಡಿತದಿಂದ ಹೊರಬಂದು ಸ್ವತಂತ್ರವಾಗಿ ನಾವು ಬದುಕಬೇಕು ಮತ್ತು ನಮ್ಮ ದೇಶವನ್ನು ಸುಸ್ಥಿರಗೊಳಿಸಬೇಕು ಅನ್ನೋ ಕಾನ್ಸೆಪ್ಟ್ ಮೂಲಕ ಈ ಪ್ರಶ್ನೆಗೆ ಡಿ ಆಪ್ಷನ್ ಸರಿಯಾಗಿದೆ. ಎಸ್, ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದ ಒಬ್ಬ ದೊಡ್ಡ ದೇಶಭಕ್ತ ಯಾರು ಅಂತ ನೋಡಿ. ನಿಮಗೆ ಈ ಆರ್ಯ ಸಮಾಜಕ್ಕೆ ಸಂಬಂಧಿಸಿದಂತೆ ಹಾಗೆ ದಯಾನಂದ ಸರಸ್ವತಿಯವ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಫಸ್ಟು ಸಮಾಜದಲ್ಲಿ ಅಥವಾ ಭಾರತ ಸ್ವತಂತ್ರದಲ್ಲಿ ಈ ಸ್ವರಾಜ್ಯ ಮತ್ತು ಸ್ವದೇಶ ಮತ್ತು ಈ ಒಂದು ಸ್ವಧರ್ಮ ಅಂತಕ್ಕಂತಹ ಪದಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದೇ ಈ ದಯಾನಂದ ಸರಸ್ವತಿ. ನೋಡಿ, 1875ರಲ್ಲಿ ದಯಾನಂದ ಸರಸ್ವತಿಯವರು ಈ ಆರ್ಯ ಸಮಾಜ ಏನಿದೆ ಈ ಆರ್ಯ ಸಮಾಜವನ್ನು ಇಂಟ್ರಡ್ಯೂಸ್ ಮಾಡಿದರು. ನೆಕ್ಸ್ಟ್ ಅದಾದಮೇಲೆ ವೇದಗಳಿಗೆ ಹಿಂತಿರಲಿ, ಗೋ ಬ್ಯಾಕ್ ಟು ವೇದಾಸ್. ನೀವು ವೇದಗಳಿಗೆ ಹಿಂದಿರುಗಿ ಅಂತ ಹೇಳಿದವರು ಯಾರು ಅಂದರೆ ದಯಾನಂದ ಸರಸ್ವತಿ.
ನೆಕ್ಸ್ಟು ಹಾಗೆ ಹಿಂದಿ ಅಂತಕ್ಕಂಥದ್ದು ರಾಷ್ಟ್ರೀಯ ಭಾಷೆ ಆಗಬೇಕು ಅಂತ ಹೇಳಿದಂಥವರು ದಯಾನಂದ ಸರಸ್ವತಿ. ಅದಷ್ಟೇ ಅಲ್ಲ, ಭಾರತ ಈ ಒಂದು ಭಾರತೀಯರಿಗಾಗಿ ಅಂತ ಹೇಳಿದವರು ಯಾರು ಅಂದರೆ ದಯಾನಂದ ಸರಸ್ವತಿ. ನೆಕ್ಸ್ಟು ಯಾರು ನಮ್ಮ ಹಿಂದೂ ಧರ್ಮದಿಂದ ಅನ್ಯ ಧರ್ಮಗಳಿಗೆ ಹೋಗಿರ್ತಾರೋ ಅವರನ್ನು ಮತ್ತೆ ಈ ಒಂದು ಹಿಂದೂ ಧರ್ಮಕ್ಕೆ ಕರೆತರ್ತಕ್ಕಂಥ ಒಂದು ಚಳುವಳಿಯೇ ಈ ಪ್ಯೂರ್ ಮೂಮೆಂಟ್, ಶುದ್ಧ ಚಳುವಳಿ ಅಂತ. ಯಾವುದು? ಶುದ್ಧ ಚಳುವಳಿ. ಪ್ಯೂರ್ ಮೂಮೆಂಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಶುದ್ಧ ಚಳುವಳಿ ಅಂತ. ಹಾಗೆ ದಯಾನಂದ ಸರಸ್ವತಿ ಅವರು ಬರೆದಂತಹ ಈ ಸತ್ಯಾರ್ಥ ಪ್ರಕಾಶನ ಅಂತಕ್ಕಂಥದ್ದು ಸಹ ಹಿಂದಿಯಲ್ಲಿರ್ತಕ್ಕಂಥ ಒಂದು ಕೃತಿ. ಹಿಂದೂ ಬೈಬಲ್ ಅಂತಲೂ ಸಹ ನಾವು ಕರಿತೀವಿ, ಅಥವಾ ಆರ್ಯ ಸಮಾಜದ ಒಂದು ಬೈಬಲ್ ಇದ್ದಂತೆ ಅಂತಕ್ಕಂಥದ್ದು ಸಹ ಗೊತ್ತಿರಬೇಕು. ಹಾಗಾಗಿ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ಈ ಪ್ಯೂರ್ ಮೂಮೆಂಟ್ ಇರ್ಬೋದು, ಇಂಡಿಯಾ ಫಾರ್ ದ ಇಂಡಿಯನ್ಸ್ ಇರ್ಬೋದು, ಹಾಗೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಬೇಕಂತ ಇರ್ಬೋದು, ಗೋ ಬ್ಯಾಕ್ ಟು ವೇದಾಸ್ ಇರ್ಬೋದು, ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆರ್ಯ ಸೊಸೈಟಿ ಇರ್ಬೋದು, ಆ್ಯಂಡ್ ಸ್ವರಾಜ್ಯ, ಸ್ವದೇಶ ಆ್ಯಂಡ್ ಸ್ವಧರ್ಮದ ಬಗ್ಗೆ ಮಾತನಾಡಿದಂಥ ಒಬ್ಬ ಮೊದಲ ಸಮಾಜ ಸುಧಾರಕ. ಇದಾದಮೇಲೆ ನಿಮಗೆ ಯಾರು ದಾದಾಬಾಯಿ ನವರೋಜಿ ಮತ್ತು ಪೂರ್ಣ ಸ್ವರಾಜ್ಯದ ಬಗ್ಗೆ ನೆಹರು ಅವರೆಲ್ಲ ಮಾತಾಡ್ತಾರೆ. ನೆಹರು ಪೂರ್ಣ ಸ್ವರಾಜ್ಯ, ಮಹಾತ್ಮ ಗಾಂಧೀಜಿಯವರು ಸಹ ಏನು ನಾಗರಿಕ ಅಸಹಕಾರ ಚಳವಳಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ನಿಮಗೆ ಗೊತ್ತಿದೆ, ರಿನೈಸೆನ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 5ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ನೆಕ್ಸ್ಟ್, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಪ್ರಾರಂಭಿಸಿದ ವರ್ತಮಾನ ಪತ್ರಿಕೆ. ಕಲ್ಕತ್ತಾ ಜರ್ನಲ್ ಇದೆ, ಹಾಗೆ ದಿಗ್ದರ್ಶನ ಇದೆ, ಹಾಗೆ ಸೋಮಪ್ರಕಾಶ ಅಂತಿದೆ. ನೋಡಿ, ಕಲ್ಕತ್ತಾ ಜರ್ನಲ್ಲು 1818ರಲ್ಲಿತ್ತು. ಹಾಗೆ ದಿಗ್ದರ್ಶನ ಭಾರತದ ಭಾಷೆಗಳಲ್ಲಿ ಒಂದು ಪ್ರಾಡಕ್ಟ್ ಆದಂಥ ಮೊದಲ ಬೆಂಗಾಳಿ ಭಾಷೆಯಲ್ಲಿ, ಭಾರತೀಯ ಭಾಷೆಯಲ್ಲಿ ಬಂದಂಥ ಒಂದು ಮೊದಲ ಪತ್ರಿಕೆ ದಿಗ್ದರ್ಶನ. ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೆಂಗಾಲಿ. 1780ರಲ್ಲಿ ಭಾರತದ ಮೊದಲ ವೃತ್ತಪತ್ರಿಕೆ ಅಂದರೆ ದ ಬಂಗಾಳಿ ಗೆಜೆಟ್. ಬಟ್ ಅದಕ್ಕಿಂತ ಮುಂಚೆ ದಿ ಬಂಗಾಲಿ ಅಂತಕ್ಕಂಥದ್ದು ಏನಾಯಿತು ಅಂದರೆ ಅದಾದಮೇಲೆ ಬಂದಂಥದ್ದು ಬಂಗಾಲಿ ಅಂತಕ್ಕಂಥದ್ದು. ಈ ಸುರೇಂದ್ರನಾಥ ಅಥವಾ ಬ್ಯಾನರ್ಜಿಗೆ ಸಂಬಂಧಿಸಿದಂತೆ ನೋಡೋಣ. ಬಟ್ ಇಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಪ್ರಾರಂಭಿಸಿದ ಒಂದು ಪತ್ರಿಕೆ, ವರ್ತಮಾನ ಪತ್ರಿಕೆ, ಮ್ಯಾಗ್ಝಿನ್ ಯಾವುದು ಅಂದರೆ ಸೋಮಪ್ರಕಾಶನ ಅಂತ. 1848ರಲ್ಲಿ ಇದು ಇಂಪ್ರೂವ್ಮೆಂಟ್ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಸೋಮಪ್ರಕಾಶನ ಅಂತಕ್ಕಂಥ ಒಂದು ಪತ್ರಿಕೆ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಹಾಗೆ ನಮಗೆ ಈಗ ಒಂದೊಂದೇ ಆಗಿ ನಾವು ಮಾತಾಡ್ತಾನೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ದ ಬಂಗಾಲ್ ಗೆಜೆಟ್ ಬೇರೆ, ಹಾಗೆ ದಿ ಬಂಗಾಲಿ ಅಂತಕ್ಕಂಥ ಕೃತಿ ಬೇರೆ. ನೋಡಿ, ಈಗ ಈ ಪ್ರಶ್ನೆಗೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತಕ್ಕಂಥದ್ದು ನಿಮ್ಮ ಅರ್ಮನ್ ಮೋಂಗ್ಲಿನ್ ಅವ್ರದ್ದು ಕನ್ನಡದ ಪತ್ರಿಕೆ ಸಹ ಗೊತ್ತಿರಬೇಕು, ಮಂಗಳೂರು ಸಮಾಚಾರ. ಈಗ ಸೋಮಪ್ರಕಾಶನ ಯಾರ್ದು ಅಂದರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತ ಗೊತ್ತಾಯಿತು. ರೈಟ್ ಆನ್ಸರು 1958 ಸಂದರ್ಭದಲ್ಲಿ ನಾವು ಇದನ್ನು ಇಂಟ್ರಡ್ಯೂಸ್ ಮಾಡಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1958ರಲ್ಲಿ. ನೆಕ್ಸ್ಟು ದ ಬಂಗಾಲಿ ಏನಿದೆ 1862ರಲ್ಲಿ. ದ ಬಂಗಾಲ್ ಗೆಜೆಟ್ ಬೇರೆ, ದಿ ಬಂಗಾಲಿ ಪತ್ರಿಕೆ ಬೇರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಸುರೇಂದ್ರನಾಥ ಬ್ಯಾನರ್ಜಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದವರು. ಎಡಿಟರ್ ಯಾರು ಅಂದರೆ ಈ ಒಂದು ಸುರೇಂದ್ರನಾಥ ಬ್ಯಾನರ್ಜಿ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ದಿಗ್ದರ್ಶನ ಅಂತಕ್ಕಂಥದ್ದು ಭಾರತದ ದೇಶೀಯ ಭಾಷೆಗಳಲ್ಲಿ ಮೊದಲು ಪ್ರಕಟವಾದಂಥ ಪತ್ರಿಕೆ 1818ರಲ್ಲಿ. ಇದೂ ಸಹ ವಿಶೇಷವಾಗಿ ಸುಮಾರು ಜನ ಇದ್ದರು. ಇಲ್ಲಿ ಈ ಒಂದು ಏನು ಜಾನ್ ಕ್ಲರ್ಕ್ ಮಾರ್ಷ್ ಅಂತಕ್ಕಂಥವ್ರು, ಈ ಒಂದು ಜಾನ್ ಕ್ಲರ್ಕ್ ಮಾರ್ಷ್ ಅಂತಕ್ಕಂಥವ್ರು ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಕಲ್ಕತ್ತಾ ಜರ್ನಲ್ ಅಂತ 1818ರಲ್ಲಿ ಈ ಕಲ್ಕತ್ತಾ ಜರ್ನಲನ್ನು ಇಂಪ್ರೂವ್ಮೆಂಟ್ ಮಾಡಿದ್ರು ಅಂದರೆ ಜೇಮ್ಸ್ ಎಸ್ ಬಂಕಿಂಗ್ಹ್ಯಾಮ್ ಅಂತ. ಯಾರು ಅಂದರೆ ಇದನ್ನು ಈ ಜೇಮ್ಸ್ ಎಸ್ ಒಂದು ಬಂಕಿಂಗ್ಹ್ಯಾಮ್ ಅಂತಕ್ಕಂಥವ್ರು ಏನು ಮಾಡಿದರು, ಇದನ್ನು ಇಂಪ್ರೂವ್ಮೆಂಟ್ ಮಾಡಿದರು ಅಂತ ಗೊತ್ತಿರಬೇಕು. ಬಟ್ ನಮಗೆ ಭಾರತದ ಮೊದಲ ಒಂದು ವೃತ್ತಪತ್ರಿಕೆ ಯಾವುದು ಅಂದರೆ ಈ ದ ಬಂಗಾಲ್ ಗೆಜೆಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಬಂಗಾಲ್ ಗೆಜೆಟನ್ನು ಯಾರು ಇಂಪ್ರೂವ್ಮೆಂಟ್ ಮಾಡಿದ್ರು ಅಂದರೆ ಈ ಜೇಮ್ಸ್ ಅಗಸ್ಟೀಸ್ ಅಂತ. ಯಾರು ಅಂದರೆ ಜೇಮ್ಸ್ ಅಗಸ್ಟೀಸ್ ಅಂತಕ್ಕಂಥವ್ರು ನಿಮ್ಗೆ ಗೊತ್ತಿರಬೇಕು. ಜೇಮ್ಸ್ ಅಗಸ್ಟೀಸ್ ಅವರು ಇದನ್ನು ಇಂಪ್ರೂವ್ಮೆಂಟ್ ಮಾಡಿದರು. ಮತ್ತು ಅದರ ವಿಶೇಷತೆಗಳು, ದ ಬಂಗಾಲ್ ಗೆಜೆಟಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಮಗೆ ಗೊತ್ತಿರಬೇಕು ಅಂತ. ಎಸ್, ಈಗ ನಮಗೆ ಈ ಪ್ರಶ್ನೆಗೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಪ್ರಾರಂಭಿಸಿದ ವರ್ತಮಾನ ಪತ್ರಿಕೆ ಯಾವುದು ಅಂದರೆ ಸೋಮಪ್ರಕಾಶನ 1858 ಸ್ನೇಹಿತರೆ. ಹಾಗೆ ದ ಬೆಂಗಾಲಿ ಪತ್ರಿಕೆ 1862 ಸುರೇಂದ್ರನಾಥ್ ಬ್ಯಾನರ್ಜಿ. ದಿಗ್ದರ್ಶನ ಮೊದಲ ಭಾಷಾ ವೃತ್ತಪತ್ರಿಕೆ ಭಾರತದಲ್ಲಿ. ಕಲ್ಕತ್ತಾ ಜರ್ನಲ್ ಜೇಮ್ಸ್ ಎಸ್ ಬಂಕಿಂಗ್ಹ್ಯಾಮ್ ಅಂತ.
ಇಲ್ಲಿ ಜಾನ್ ಕ್ಲರ್ಕ್ ಮಾರ್ಷ್ ಅಂತಕ್ಕಂಥದ್ದು ಈ ಒಂದು ದಿಗ್ದರ್ಶನದ ಎಡಿಟರ್ ಆಗಿದ್ದರು ಅಂತ ಬೇಸಿಕ್ಕಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ವರಾಜ್ಯ ಪಕ್ಷವು ಕಾಂಗ್ರೆಸ್ನ ಒಂದು ಭಾಗವಾಗಿ 1924ರಲ್ಲಿ ಡ್ಯಾಶ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನಿಸಲಾಯಿತು. ಸ್ವರಾಜ್ಯ ಪಕ್ಷವು ಕಾಂಗ್ರೆಸ್ನ ಒಂದು ಭಾಗ. ನೋಡಿ, ಸ್ವರಾಜ್ಯ ಪಕ್ಷ ಯಾರ್ದು ಅಂದರೆ 1922ರಿಂದ 26ರವರೆಗೆ CR ದಾಸ್ ಅವ್ರು ಏನು ಮಾಡ್ತಾರೆ, ಚಿತ್ತರಂಜನ್ ದಾಸ್ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರ ಬಗ್ಗೆ ಗೊತ್ತಿರಬೇಕು. ನೋಡಿ, ಈ 1924ರಲ್ಲಿ ಈ 39ನೇ ಕಾಂಗ್ರೆಸ್ INC ಅಧಿವೇಶನ ಹಾಗೆ MK ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೀತು. ಎಲ್ಲಿ ಅಂದರೆ ಇದೇ ಬೆಳಗಾವಲ್ಲಿ. ಈ ಹಿಂದೂಸ್ತಾನ್ ಸೇವಾದಳದವರು ಇದನ್ನು ನಡೆಸಿಕೊಟ್ರು. ಹಾಗೆ ಗಾಂಧೀಜಿಯವರು ಭಾಗವಹಿಸಿದ ಏಕೈಕ INC ಅಧಿವೇಶನ ಇದಾಗಿತ್ತು ಅಂತಕ್ಕಂಥದ್ದು. ಈ ಅಧಿವೇಶನದಲ್ಲೇ ಈ ಕರ್ನಾಟಕ ಏಕೀಕರಣ ಸಭಾ ಅಂತಕ್ಕಂಥದ್ದೇನಿದೆ, ಇದರ ಒಂದು ಮುಖ್ಯವಾದಂಥ ಘಟನೆ ಸಹ ಇಲ್ಲಿ ನಡೀತು ಅಂತಕ್ಕಂಥದ್ದು ಗೊತ್ತಿರಬೇಕು. ಸಭೆ ಗಂಗೂಬಾಯಿ ಹಾನ್ಗಲ್ ಅವರು, ಹುಯಿಲ್ಗೊಳ ನಾರಾಯಣರಾವ್ ಬರೆದಂಥ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಇಲ್ಲಿ ಹಾಡಿದ್ದು ಗೊತ್ತಿರಬೇಕು ನಿಮಗೆ. ಹಾಗೆ ಗಾಂಧೀಜಿಯವರ ಭಾಷಣವನ್ನು ಗಂಗಾಧರ ರಾವ್ ದೇಶಪಾಂಡೆ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರ ಬಗ್ಗೆಯೂ ಸಹ ನಿಮಗೆ ಐಡಿಯಾ ಇರಬೇಕು. ಹಿಂದೂ ಮಹಾಸಭಾ, ಮುಸ್ಲಿಂ ಸಭಾ, ಅಖಿಲ ಭಾರತ ಸಭಾ ಅವೆಲ್ಲವೂ ಸಹ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲೇ ನಡೀತು ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಾವಿ. ನೆಕ್ಸ್ಟ್, ವೃತ್ತಪತ್ರಿಕೆ ಇಲ್ಲದ ನಾಯಕ, ರೆಕ್ಕೆಗಳಿಲ್ಲದ ಹಕ್ಕಿಯಂತೆ ಈ ಪ್ರಸಿದ್ಧ ಹೇಳಿಕೆ ಯಾರದಾಗಿತ್ತು? ನೋಡಿ, ನೋ ಒನ್ ನ್ಯೂಸ್ ಪೇಪರ್ ಅಥವಾ ಜರ್ನಲ್. ವೃತ್ತಪತ್ರಿಕೆ ಇಲ್ಲದ ನಾಯಕ, ರೆಕ್ಕೆಗಳಿಲ್ಲದ ಹಕ್ಕಿಯಂತೆ ಅಂತಕ್ಕಂಥದ್ದು ಪುಸ್ತಕಗಳನ್ನು ಬರಿಬೇಕು. ಅದಕ್ಕೆ ಸಂಬಂಧಿಸಿದಂತೆ ಹೇಳಿದಂಥವ್ರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಗೊತ್ತಿರಲಿ. ಫ್ರಾನ್ಸ್ನ ಯಾವ ರಾಜನು ಮಹಾ ಸಾಮ್ರಾಟನೆಂದು ಪ್ರಸಿದ್ಧಿಯಾಗಿದ್ದ? ನೋಡಿ, ನಿಮಗೆ ಗೊತ್ತಿರಬೇಕು, ಈ ಲೂಯಿಸ್ 14 ಅಂತಕ್ಕಂಥ. ನಿಮಗೆ 14ನೇ ಲೂಯಿ ಏನಿದ್ದಾನೆ ಇವನ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು 15ನೇ ಲೂಯಿ ಏನಿದ್ದಾನೆ ಇವನ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು 16ನೇ ಲೂಯಿಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಫ್ರಾನ್ಸ್ ಮಹಾಕ್ರಾಂತಿ ಆಗುತ್ತೆ 89ರಲ್ಲಿ. ಇವನು ನನ್ನನ್ನು ದೇವರೇ ಕಾಪಾಡಬೇಕಂತ ಹೇಳ್ತಾನೆ. ಇವನು ನನ್ನ ನಂತರ ಪ್ರಳಯ ಅಂತ ಹೇಳ್ತಾನೆ 15ನೇ ಲೂಯಿ. ಆದರೆ ಈ 14ನೇ ಲೂಯಿ ಅಂದರೆ ಇವನೇ ಐ ಆಮ್ ದ ಸ್ಟೇಟ್ ಅಂತ ಹೇಳ್ತಾನೆ, ನಾನೇ ರಾಜ್ಯ ಅಂತ ಹೇಳ್ತಾನೆ. ಹಾಗೆ ಮಹಾ ಸಾಮ್ರಾಟ್ ಅಂತಕ್ಕಂಥದ್ದು ಯಾರಿಗೆ ಅಂದರೆ ಈ 14ನೇ ಲೂಯಿ ಐ ಆಮ್ ದ ಸ್ಟೇಟ್, ನಾನೇ ರಾಜ್ಯ. 15ನೇ ಲೂಯಿ ನನ್ನ ನಂತರ ಪ್ರಳಯ. 16ನೇ ಲೂಯಿಯ ಸಂದರ್ಭದಲ್ಲಿ ನನ್ನನ್ನು ಏನೂ ಗೊತ್ತಿಲ್ಲದೆ ದೇವರೇ ಕಾಪಾಡಬೇಕು, ಫ್ರಾನ್ಸ್ ರೆವಲ್ಯೂಷನ್ ಆಗುತ್ತೆ, ಫ್ರಾನ್ಸ್ ಕ್ರಾಂತಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಕೆಳಗಿನ ಸರಿಯಾದ ಯಾವ ಘಟನೆಗಳು ಅನುಕ್ರಮವಾಗಿದೆ? ನೋಡಿ, ಟರ್ಕ್ನಲ್ಲಿ ಖಿಲಾಫತ್, ಟರ್ಕ್ ರಾಜನಿಗಿದ್ದಂಥ ಖಿಲಾಫತ್ ಅಂತಕ್ಕಂಥ ಬಿರುದು. ಯಾಕೆ ಅಂದರೆ ಈಗ ಬ್ರಿಟನ್ ಮೊದಲ ಮಹಾಯುದ್ಧದಲ್ಲಿ ಟರ್ಕನ್ನು ಸೋಲಿಸಿ ಏನು ಮಾಡ್ತು ಅಂದರೆ ಇವು 1919ರಿಂದ 1923ರವರೆಗೆ ನಡೆದಂಥದ್ದು ಖಿಲಾಫತ್ ಮೂಮೆಂಟ್ ಇಂಡಿಯಾದಲ್ಲಿ. ಹಾಗೆ ಮತೀಯ ಕ್ಷೇತ್ರದ ಮತಗಟ್ಟೆಗೆ ಅವಕಾಶ ಕೊಟ್ಟಂಥದ್ದು 1909ರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಅಂದರೆ ಬಿಳಿಯರನ್ನೇ ಒಳಗೊಂಡಂಥ ಒಂದು ಬಿಳಿಯರ ಆಯೋಗ ಯಾವುದು ಅಂದರೆ ಸೈಮನ್ ಕಮಿಷನ್ 1927ರಲ್ಲಿ. ಇದು ಬ್ರಿಟನ್ನಲ್ಲಿ ರಚನೆ ಆಯಿತು, 28ಕ್ಕೆ ಇಂಡಿಯಾಕ್ಕೆ ಬಂತು. ಹಾಗಾದರೆ ಫಸ್ಟ್ ಯಾವುದು ಅಂದರೆ 2 ಇಲ್ಲಿದೆ, ನೆಕ್ಸ್ಟ್ 1 ಇಲ್ಲಿದೆ, 3 ಇಲ್ಲಿದೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಖಿಲಾಫತ್ ಅಂದರೆ ಈ ರಾಜನಿಗಿದ್ದಂಥ ಬಿರುದನ್ನು, ಅದನ್ನು ಏನು ಮುಸಲ್ಮಾನರಿಗಿದ್ದಂಥ ಬಿರುದನ್ನು, ಟರ್ಕ್ ದೇಶದ ರಾಜನಿಗಿದ್ದ ಬಿರುದನ್ನು ಕಿತ್ತು ಹಾಕಿದ್ರಿಂದ ಬ್ರಿಟಿಷರ ಮೇಲೆ ಭಾರತೀಯ ಮುಸಲ್ಮಾನರು ಹೋರಾಟ ಸ್ಟಾರ್ಟ್ ಮಾಡಿ. ಇದು ಹಾಗೆ ಮಿಂಟೋ ಮಾರ್ಲೆ ಮೀಸಲಾತಿ ರಿಸರ್ವೇಷನ್ಗಿಂತ ಮುಂಚೆ ಪ್ರತ್ಯೇಕ ಮತಕ್ಷೇತ್ರಕ್ಕೆ ಅವಕಾಶವನ್ನು ನೀಡಿದ್ರ ಬಗ್ಗೆ ಗೊತ್ತಿರಬೇಕು. ಸಂಗಮ್ ಎಂದರೆ ತಮಿಳು ಸಾಹಿತ್ಯಗಳಲ್ಲಿ ಗೊತ್ತಿರಬೇಕು ನಿಮಗೆ. ಸಂಗಮ್ ಲಿಟ್ರೇಚರ್, ಶಿಲಪ್ಪದಿಗಾರ, ಮಣಿಮೇಕಲೈ, ತಿರುವಳ್ಳವರ್, ಅಗಸ್ತ್ಯರು ಇವರೆಲ್ಲ ದಕ್ಷಿಣ ಭಾರತದಲ್ಲಿ ಸ್ಟಾರ್ಟ್ ಮಾಡಿದಂಥ ಋಷಿಮುನಿಗಳು, ಸಾಹಿತಿಗಳು, ದಾರ್ಶನಿಕರು, ಜ್ಞಾನಿಗಳ ಒಂದು ಗುಂಪೆ ಸಂಗಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ತಮಿಳು ಭಾಷೆಯಲ್ಲಿ ಸಂಗಮ್. ಈ ಸಂಗಮಲ್ಲಿ ರಚನೆ ಆಗಿದ್ದೆಲ್ಲ ತಮಿಳು ಭಾಷೆ ಕೃತಿಗಳು, ದ್ರಾವಿಡ ಭಾಷೆ. ಎಸ್, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೆ ಹೆಚ್ಚಿನ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.